ಕಡೆ ರಾಜ್ಯ ಸರ್ಕಾರ ನೀವೇನು ಹೇಳಿದ್ರಿ, ಇವಾಗ ಚುನಾವಣಾ ಆಯೋಗ ಬಿಜೆಪಿ ಅಂಡರ್ ಏನು ಸೆಂಟ್ರಲ್ ಬಿಜೆಪಿ ಸರ್ಕಾರದ ಅಂಡರ್ ಅಲ್ಲಿ ಅಂತ ಹೇಳಿ. ಇಲ್ಲ, ಚುನಾವಣಾ ಆಯೋಗ ಇದು ಇಟ್ಸ್ ಅ ಇಂಡಿಪೆಂಡೆಂಟ್ ಬಾಡಿ, ಯಾರ ಕೆಳಗಡೆನೂ ಬರಲ್ಲ. ಆದರೆ ಚುನಾವಣಾ ಆಯೋಗದ ರಾಜ್ಯದಲ್ಲಿ ಇವಾಗ ಏನು SIR ನಡೀತಿದೆ, ಅದಕ್ಕೆ BLOಗಳನ್ನ ಅನಂತರ ಅಧಿಕಾರಿಗಳನ್ನ ಕೊಡೋದು ರಾಜ್ಯ ಸರ್ಕಾರ. ಸೊ ಇಲ್ಲಿ ಏನೇನು ನಡೀತಿದೆ, ಇವಾಗ ನೀವೇನೇನು ಮೆನ್ಷನ್ ಮಾಡಿದ್ರಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಯಲ್ಲಿ, ಚೌಲ್ಟ್ರಿಯಲ್ಲೆಲ್ಲ ಜನರನ್ನ ಗುಡ್ಡೆ ಹಾಕೊಂಡು ಒಂದೇ ಕಡೆ ಮಾಡ್ತಿದಾರಲ್ಲ, ಇದು ಕಾನೂನು ಬಾಹಿರ. ಈ ಎಲೆಕ್ಟ್ರಾನಿಕ್ ECI ಏನೇನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಒಂದು ಕೆಲಸವನ್ನು ಮಾಡ್ತಿದೆ. BLOಗಳಿಗೆ ಒತ್ತಡ ಹೇರಿ ಅವರನ್ನು ಎಲ್ಲರನ್ನು ಒಂದೇ ಕಡೆ ಸೇರಿಸಿ ಆ BLOಗಳನ್ನು ಕೂಡ ಅಲ್ಲಿಗೆ ಕರೆಸಿ ಅಲ್ಲೇ ಮಾಡುವಂಥ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಗಾಳಿಗೆ ತೂರಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವಾಗ ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಮೆನ್ಷನ್ ಮಾಡಿದರು, ಸಾವಾಯಿತು ಅದಕ್ಕೆ ಹೊಣೆ ಯಾರು ಅಂತ ಹೇಳಿ. ಈ ಥರದ್ದೇ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳೆಲ್ಲ ಆಗಿವೆ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ BLOಗಳಿಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವ್ರಿಗೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕರೆಕ್ಟಾಗಿ ಹೇಳಲಾಗಿದೆ. ಆದ್ರಿಂದಾಗಿ ಅವರಿಗೆ ಆನಂತರ ಚುನಾವಣಾ ಆಯೋಗಕ್ಕೆ ಅವ್ರ ಕೆಲಸವನ್ನು ಅವರು ಮಾಡೋಕ್ಕೆ ಬಿಟ್ಟಿದ್ರೆ ಇದ್ಯಾವ ಒತ್ತಡನೂ ಬರ್ತಾ ಇರಲಿಲ್ಲ, ಈ ಸಾವು ಆಗ್ತಾ ಇರಲಿಲ್ಲ, ಈ ಎಲ್ಲ ಚಿಕ್ಕ ಪುಟ್ಟ ಘಟನೆಗಳಾಯ್ತಲ್ಲ, ಇದ್ಯಾವುದೂ ಆಗ್ತಾ ಇರಲಿಲ್ಲ. ಅವರಿಗೆ ಬಿಟ್ಟಿದ್ರೆ ಸಾಕಿತ್ತು. ಯಾಕಂದರೆ ಇದೇನು ಫಸ್ಟ್ ಟೈಮ್ ಅಲ್ಲ, ಈ ಥರದ ಹಲವಾರು ಕೆಲಸಗಳನ್ನು ಅವರು ಮಾಡಿ 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 ಅಭ್ಯಾಸ ಇರುವಂಥವ್ರೆ. ಆದರೆ ಎಲ್ಲೋ ಒಂದು ಕಡೆ ಇವರು ಮಸೀದಿಯಲ್ಲಿ ಜನರನ್ನು ಸೇರಿಸೋದು, ಗುಂಪಾಗಿ ಚೌಲ್ಟ್ರಿಯಲ್ಲಿ ಸೇರಿಸೋದು, ಕಲ್ಯಾಣ ಮಂಟಪದಲ್ಲಿ ಸೇರಿಸೋದು, ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ BLOಗಳಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅವರ ಒಂದು ಪ್ಲ್ಯಾನ್ ಇರುತ್ತೆ, ಇವಾಗ ಈ ಹಳ್ಳಿ ಈ ಬೂತಲ್ಲಿ ಮಾಡಬೇಕು ಅನ್ನುವಂಥದ್ದು ಪ್ಲ್ಯಾನ್ ಇರುತ್ತೆ. ಸಡನ್ ಆಗಿ ಇವರು ಅಧಿಕಾರಿಗಳನ್ನೆಲ್ಲ ಕರೆದು ಇಲ್ಲೆಲ್ಲ ನೀವು ಅಲ್ಲಿ ಮಾಡೋದಲ್ಲ, ಇಲ್ಲಿ ಬಂದು ಮಾಡಬೇಕು ಅಂತ ಹೇಳಿದಾಗ ಯಾಕೆ ಅವ್ರ ಮಾತು ಕೇಳಬೇಕು ಅಂತೇಳಿ ಎಕ್ಸಾಕ್ಟ್ಲಿ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿದ್ದವರು ಅಧಿಕಾರವನ್ನು ದುರ್ಬಳಕೆ ಮಾಡಿ ಎಲ್ಲೋ ಪ್ರೆಷರ್ ಹಾಕಿದ್ರೆ ಅವ್ರು ಕೇಳಿರ್ಬೋದು ಅಲ್ವಾ, ಕೇಳಬೇಕಂತ ಅವಶ್ಯಕತೆನೇ ಇಲ್ಲ. ಆದರೆ ಸರ್ಕಾರದವ್ರು ಹೇಳ್ತಾರೆ, ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳ್ತಾರೆ, ಮಿನಿಸ್ಟರ್ಗಳು ಹೇಳಿದರೆ ಪ್ರೆಷರ್ ಹಾಕಿದಾಗ ಮಾಡಬೇಕಾಗತ್ತೆ. ಇದನ್ನೇ ನಾವು ವಿರೋಧ ಮಾಡಿರುವಂಥದ್ದು. ಒಂದು, ಇವರು ಹಾಕಿರುವಂಥ ಒತ್ತಡವನ್ನು ನಾವು ವಿರೋಧ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಎರಡನೇದಾಗಿ ಇವರು ಒಂದು ಕಡೆ ಜನರನ್ನೆಲ್ಲ ಸೇರಿಸಿ ಮಾಡ್ತಿದಾರಲ್ಲ. ನೋ, ಆ್ಯಕ್ಚುಲಿ ಮೂರು ಹಂತ ಇದೆ. ಒಂದು, ಮೊದಲನೇದಾಗಿ BLOಗಳು ಮನೆಗೆ ಹೋಗಿ ಅರ್ಜಿಗಳನ್ನು ಕೊಡಬೇಕು. ಹೌದು, ಮನೆಗೆ ಹೋಗ್ಬೇಕಾಗಿರುವಂಥದ್ದನ್ನು ಇವ್ರು ಯಾಕೆ ಕಾಂಗ್ರೆಸ್ನವರು ಆ ಮನೆಯಲ್ಲಿರುವಂಥ ಜನರನ್ನ ಒಂದೇ ಕಡೆ ಯಾಕೆ ಸೇರಿಸಬೇಕು? ಆಗಿರುವಂಥದ್ದು ತಪ್ಪು ಅವರದ್ದೇ. ಎರಡನೇದಾಗಿ BLOಗಳ ಮೇಲೆ ಪ್ರೆಷರ್ ಹಾಕಿರುವಂಥದ್ದು, ಅಲ್ಲಿಗೆಲ್ಲ ಮನೆಗೆಲ್ಲ ಹೋಗೋದು ಬೇಡ, ಎಲ್ಲೋ ಒಂದು ಕಡೆ ಇವ್ರದ್ದೆಲ್ಲ ಓಟ್ ಮಿಸ್ ಆಗುತ್ತೆ ಅಂತ ಹೇಳ್ಕೊಂಡು ಕೆಲವೊಂದು ಜನರನ್ನು ಕೂಡ ಮಿಸ್ಗೈಡ್ ಮಾಡಿರುವಂಥದ್ದು, ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡ್ತಿರುವಂಥದ್ದು, ಅವರಿಗೆ ಭಯ ಹುಟ್ಟಿಸ್ತಿರುವಂಥದ್ದು, ಇದು ಫಿಯರ್ ಸೈಕಾಸಿಸ್ ಅನ್ನ ಕ್ರಿಯೇಟ್ ಮಾಡ್ತಿರುವಂಥದ್ದು, ಅದು ಕೂಡ ತಪ್ಪು. ಎರಡನೇ ಹಂತದಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ಫಿಲ್ ಮಾಡುವಂಥದ್ದು. ಮೂರನೇದು ಕಲೆಕ್ಟ್ ಮಾಡುವಂಥದ್ದು ಅಲ್ವಾ, ಇದಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಬೇಕಂತಾನೆ ಕೆಲವೊಂದು ಸಮುದಾಯದ ಮನಸ್ಸಿನಲ್ಲಿ ಭಯವನ್ನು ಬಿತ್ತಾ ಇದ್ದಾರೆ. ನಿಮ್ಮ ಓಟ್ ಹೋಗುತ್ತೆ, ನಿಮ್ದನ್ನ ತೆಗ್ದಾಕ್ಬಿಡ್ತಾರೆ. ಯಾವ ಸಮುದಾಯದವ್ರಿಗೆ ಹೇಳ್ಬೋದು ಅದನ್ನ? ನಾನು ಹೇಳ್ತೀನಿ, ಓಪನ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾರಂತ ಹೇಳಿದ್ರೆ ಮುಸಲ್ಮಾನರಲ್ಲಿ, ಅವರಲ್ಲಿ ಭಯವನ್ನ ಹುಟ್ಟಿಸ್ತಿದ್ದಾರೆ ಇವರು. ಯಾಕಂತ ಹೇಳಿದ್ರೆ SIR ಅಲ್ಲಿ ಅಲ್ಲೆಲ್ಲ ತೆಗ್ದಾಕಿದ್ದಾರೆ, ಸುಳ್ಳು. ನಿಮ್ದೂ ತೆಗ್ದಾಕ್ತಾರೆ, ಸುಳ್ಳು. SIR ಅಲ್ಲಿ ಆಗುವಂಥದ್ದು ಒಂದೇ ಒಂದು ಏನಂತ ಹೇಳಿದ್ರೆ ಅರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸೋದು, ಅನರ್ಹ ಮತದಾರರನ್ನ ತೆಗೆಯೋದು. ಆಯ್ತಾ? ಇದರಲ್ಲಿ ಯಾವ ಸಮುದಾಯ, ಜಾತಿ ಯಾವುದು ಬರಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಗೊಂದಲಕ್ಕೆ ನೇರವಾದ ಕಾರಣ ಕಾಂಗ್ರೆಸ್ನವರು ಈ ಒಂದು ಫಿಯರ್ ಸೈಕಾಸಿಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೂ ಕಾರಣ ನೇರವಾಗಿ ಕಾಂಗ್ರೆಸ್ನವರು. ಆನಂತರ ಈ ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂತ ಈ ಒಂದು ಕುಮ್ಮಕ್ಕಿನಿಂದಾಗಿ ಇದೆಲ್ಲ ಗೊಂದಲಗಳಾಗ್ತಾ ಇದೆ ಈ ರಾಜ್ಯದಲ್ಲಿ. ಅದರಿಂದಾಗಿ ಇವತ್ತಾದರೂ ನಾನು ಈ ಕಾಂಗ್ರೆಸ್ನವರಿಗೆ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡಬೇಡಿ. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗ, BLOಗಳು ಇವರೆಲ್ಲ ಅವ್ರ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಕೂಡ ಆಗಿದೆ. ಅದರಿಂದಾಗಿ ನೀವು ಮಧ್ಯ ಅವರಿಗೆ ಒತ್ತಡ ಹೇರೋದಾಗ್ಲಿ ಅಥವಾ ಜನರಲ್ಲಿ
ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡೋದಾಗ್ಲಿ ಇದನ್ನೆಲ್ಲ ದಯವಿಟ್ಟು ಮಾಡಬಾರ್ದು ಅಂತ ಅವರಿಗೆ ಒಂದು ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ. ಪುರಾಣಿಕ್ ಸರ್, ಗಮನಿಸ್ತಾ ಇದ್ರಿ, ಒಂದು ಕಡೆಯಲ್ಲಿ SIR ನಲ್ಲಿ ಒಂದಷ್ಟು ಗೊಂದಲ ಇದೆ, ಜನಕ್ಕೆ ಇದರ ಬಗ್ಗೆ ಅರಿವಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತರಾತುರಿಯಲ್ಲಿ ನಿರ್ಧಾರವನ್ನ ರಾಜ್ಯದ ವಿಷಯದಲ್ಲಿ ತಗೊಂಡ್ರು, ಬಟ್ ಜನಕ್ಕೆ ಏನು ಅಂತ ಗೊತ್ತಿಲ್ಲ, ಏನ್ ದಾಖಲಾತಿಯನ್ನ ಕೊಡಬೇಕು ಅಂತ ಗೊತ್ತಿಲ್ಲ, ಈ ಫಾರ್ಮ್ ಅನ್ನ ಹೇಗೆ ಫಿಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮೊದಲು ಮಾಡಬೇಕಿತ್ತು ಆಯೋಗ ಅಲ್ವಾ? ಹೇಗೆ ಸರ್? ನಿಜ, ನೀವು ಹೇಳೋದನ್ನ ನಾನು ಒಪ್ತೇನೆ. ಕಾರಣ ಯಾವುದೇ ಈ ಒಂದು ಮೂಲಭೂತ ಕ್ರಿಯೆ ಅಥವಾ ಪ್ರಕ್ರಿಯೆಯನ್ನ ನಾವು ಪ್ರಜೆಗಳ ಒಂದು ಹಕ್ಕನ್ನ ಅವರಿಂದ ವಂಚಿತರಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ಕೊಂಡೊಯ್ಯಬಾರದು. ಆದ್ರಿಂದ ಇದು ಡೆಮೊಕ್ರೆಟಿಕ್ ರೈಟ್, ಏನೋ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಮೂಲ ತಳಹದಿ. ಇಂಥದ್ದನ್ನ ಈ ರೀತಿ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಾವು ಹೇಳ್ಬೋದು. ಆದರೆ ಇಬ್ಬರು ಪಕ್ಷದ ವಕ್ತಾರರು ತಮ್ಮ ತಮ್ಮ ಏನು ಕಂಪ್ಲೇಂಟ್ಗಳಿದೆ ಅಥವಾ ತಮ್ಮ ಅನುಮಾನಗಳಿದೆ ಅದನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಪ್ರಕಾರ ಈ ಒಂದು ಚುನಾವಣೆಯ ಏನು ಮತದಾರರ ಒಂದು ಪಟ್ಟಿಯನ್ನ ರಿವಿಷನ್ ಮಾಡ್ತಕ್ಕಂಥದ್ದಿದೆಯಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥ, ಅದು ತಪ್ಪೇನಿಲ್ಲ, ಅದು ನ್ಯಾಯಸಮ್ಮತವಾದ್ದು. ಆದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಅತ್ಯಂತ ಮುಕ್ತವಾಗಿ ಪಾರದರ್ಶಕವಾಗಿದ್ದು ಯಾರು ಅದನ್ನ ಅನುಮಾನ ಮಾಡದೆ ರೀತಿಯ ಒಂದು ಪಾರದರ್ಶಕ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ನಿಯಮಗಳು ಬಹಳ ಸ್ಪಷ್ಟವಾಗಿದೆ. ಇದೇ ಭಾರತದಲ್ಲಿ ಇದೇನು ಹೊಸ್ತಲ್ಲ. ಆದ್ರೆ ಇತ್ತೀಚೆಗೆ ಒಂದು ರೀತಿಯಲ್ಲಿ ಪೊಲಿಟಿಸೈಸೇಷನ್ ಅಂತ ಹೇಳಿ ರಾಜಕೀಯ ದೃಷ್ಟಿಯಲ್ಲಿ ಇದನ್ನ ಭಿನ್ನವಾದ ರೀತಿಯಲ್ಲಿ ಹೇಳ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಅನುಮಾನ ಅಥವಾ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಅಥವಾ ಸಂಶಯ ಬರ್ತಕ್ಕಂಥದ್ದು ಸಹಜವಾಗಿ ಕಾಣ್ತಾ ಇದೆ. ಆದ್ರೆ ಕರ್ನಾಟಕ ಈ ಒಂದು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಂದು ಪ್ರಬುದ್ಧವಾದ ಒಂದು ರಾಜ್ಯ. ಮತ್ತೆ ಕಾಂಗ್ರೆಸ್ನವರು ಇದೇ ಚುನಾವಣೆಯ ಮತದಾರರ ಪಟ್ಟಿಯಿಂದ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಭಯ ಪಡ್ತಕ್ಕಂಥ ಪ್ಯಾನಿಕ್ ಈ ರೀತಿ ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ಆದ್ರೆ ಕೆಲವು ಈ ಸ್ಟ್ರೇ ಇನ್ಸಿಡೆಂಟ್ಸ್ ಏನಾಗಿದೆಯಲ್ಲ, ಕಲ್ಯಾಣ ಮಂಟಪ ಅಥವಾ ಮಸೀದಿಗಳಲ್ಲಿ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಮತ್ತೊಮ್ಮೆ ಪರಿಶೀಲಿಸಿ ಅಂತಹ ಸಂದರ್ಭಗಳಲ್ಲಿ ಏನಾದರೂ ದುರುಪಯೋಗ ಆಗಿದ್ದರೆ ಅಥವಾ ಅಧಿಕಾರಿಗಳು ಒತ್ತಡಕ್ಕೆ ಸಿಲುಕಿದ್ರೆ ಮತ್ತೆ ಯಾವುದೇ ಒಂದು ರಾಜ್ಯ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಏನು ಅಧಿಕಾರದಲ್ಲಿದೆ ಆ ಪಕ್ಷದವರು ಹೆಚ್ಚು ಉತ್ಸುಕರಾಗಿರ್ತಾರೆ, ವಿರೋಧ ಪಕ್ಷದವರು ಅಷ್ಟೇ ರೀತಿಯಲ್ಲಿ ಎಚ್ಚರಿಕೆಯಿಂದ ನೋಡ್ತಾ ಇರ್ತಾರೆ. ಆ ದೃಷ್ಟಿಯಿಂದ ಪರಸ್ಪರ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತಕ್ಕಂಥದ್ದು ಇವರು ಕಾರ್ಯಕರ್ತರು ಅದನ್ನು ನಿಗಾ-ವಹಿಸಬೇಕು. ಯಾಕಂದ್ರೆ ಚುನಾವಣೆಯಲ್ಲಿ ಮತದಾನ ನೀಡುವಾಗ ಪಾರ್ಟಿ ಏಜೆಂಟ್ಗಳು ಅಲ್ಲಿದ್ದು ನೋಡ್ತಾರೆ ಯಾವುದೇ ಅಕ್ರಮ ಆಗದು. ಅದೇ ರೀತಿ ಇಲ್ಲಿ ಮಾಡ್ತಕ್ಕಂಥದ್ದು ತಪ್ಪೇನಿಲ್ಲ. ಆದರೆ ಇಲ್ಲಿ ಬರ್ತಕ್ಕಂಥ ಆಫೀಸರ್ಗಳಿದ್ದಾರಲ್ಲ ಅವರಿಗೆ ಹೆಚ್ಚಿನ ಸಮಯವನ್ನು ಕೊಡಬೇಕು ಮತ್ತು ಒತ್ತಡ ಇರಬಾರ್ದು. ಆ ಒತ್ತಡ ಒಂದು ಒತ್ತಡವನ್ನ ಇವ್ರ ಮೇಲೆ ಹೇರಿದ್ರೆ ಅವ್ರಿಗೂ ಸಹ ಒಂದು ಭಯ ಬರುತ್ತೆ, ಏನು ಆಳುವ ಪಕ್ಷಕ್ಕೆ ನಾವು ನಿಷ್ಠರಾಗಿರ್ಬೇಕು ಅಂತಕ್ಕಂಥದ್ದು. ಈ ರೀತಿಯ ಮನೋಭಾವನೆಯಿಂದ ಚುನಾವಣೆಯ ಒಂದು ವ್ಯವಸ್ಥೆಯಲ್ಲಿ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಮುಕ್ತವಾದ ಒಂದು ಪರಿಶೀಲನೆ ಆಗಬೇಕು. ಆ ಪರಿಶೀಲನೆಯಲ್ಲಿ ಕೆಲವು ಡೂಪ್ಲಿಕೇಟ್ ಆಗಿರ್ತಾರೆ, ಕೆಲವರು ಸತ್ತೋಗಿರ್ತಾರೆ, ಮತ್ತೆ ಇನ್ನೊಬ್ಬ ವಕ್ತಾರರು ಹೇಳಿದಾಗೆ ಅಡ್ರೆಸ್ ಚೇಂಜ್ ಆಗಿರುತ್ತೆ. ಮತ್ತೆ ಈ ರಿವಿಷನ್ ಅಂತಕ್ಕಂಥದ್ದು ಬಹಳ ಕಾಲದಿಂದ ಒಂದು ರೀತಿಯಲ್ಲಿ ಆಗಿರ್ಲಿಕ್ಕಿಲ್ಲ. ಈ ಒಂದು ಸನ್ನಿವೇಶದಲ್ಲಿ ಇದನ್ನ ಮಾಡುವಾಗ ಜವಾಬ್ದಾರಿಯಿಂದ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿ. ಇದನ್ನ ಮಾಧ್ಯಮದ ತಾವುಗಳು ಮತ್ತೆ ನಮ್ಮಂತ ನಿಷ್ಪಕ್ಷಪಾತ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ಬೇಕು. ನೀವು ಏನೇ ತಪ್ಪುಗಳಾದ್ರೂ ಅದನ್ನ ಮರುಪರಿಶೀಲಿಸಲಿಕ್ಕೆ ಹೆಚ್ಚಿನ ಸಮಯವನ್ನ ಚುನಾವಣಾ ಅಧಿಕಾರಿಗಳು ಕೊಡಬೇಕು. ಆ ಒಂದು ಪರಿಷ್ಕರಣೆಯ ಸಂದರ್ಭದಲ್ಲಿ ನಿಮ್ಮ ಹೆಸರುಗಳು ಬಿಟ್ಟು ಹೋಗಿದ್ರೆ ಅಥವಾ ಡೂಪ್ಲಿಕೇಟ್, ಇನ್ನು ಕೆಲವರು ಹೇಳ್ತಾರೆ ಒಬ್ಬೊಬ್ಬರ ಹೆಸರು ಕೆಲವರು 3-4 ಕಡೆಗಿದೆ ಅಂತ. ಅದು ಸಹಜ, ಯಾಕಂದ್ರೆ ಕೆಲವರೆಲ್ಲ ನೇಟಿವ್ ಪ್ಲೇಸ್ ಹೋಗಿ ವೋಟ್ ಮಾಡ್ಲಿಕ್ಕೆ ಇದೊಂದು ಅವಕಾಶ ಅಂತಾರೆ. ಸೊ ಇಂತಹ ಒಂದು ಡೂಪ್ಲಿಕೇಶನ್ ಅನ್ನ ಮತ್ತೆ ಸತ್ತವರನ್ನ ಮತ್ತೆ ಯಾರು ಒಂದು ಪರಕೀಯರು ಇಲ್ಲಿಗೆ ಬಂದಿದ್ದಾರೆ ಅವ್ರ ಮೇಲೂ ಸಹ ನಾವು ನಿಗಾ ವಹಿಸಬೇಕು. ಯಾಕಂದ್ರೆ ಭಾರತದ ಪ್ರಜೆಯ ಹಕ್ಕನ್ನ ಭಾರತದ ಪ್ರಜೆಗಳಲ್ಲದವರಿಗೆ ನೀಡ್ತಕ್ಕಂಥದ್ದು ಸರಿಯಲ್ಲ ಮತ್ತು ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗುತ್ತೆ, ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತಕ್ಕೆ ಅದು ಮಾರಕವಾಗುತ್ತೆ. ಈ ದೃಷ್ಟಿಯಿಂದ ಅತ್ಯಂತ ಎಚ್ಚರಿಕೆಯಿಂದ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದನ್ನ ಮಾಡ್ಲಿಕ್ಕೆ ಕರ್ನಾಟಕದ ಜನತೆ ಮುಕ್ತವಾಗಿ ಸಹಕರಿಸ್ತಾರೆ. ಅಷ್ಟೇ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಚಾಂದ್ ಪಾಷಾ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಚಾಂದ್ ಪಾಷಾ ಅವರೇ, ಈಗಾಗಲೇ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಸರ್ಕಾರ ಮುಸ್ಲಿಂ ಸಮುದಾಯದಲ್ಲಿ ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ, ಅದಕ್ಕಾಗಿಯೇ ಮಸೀದಿಯಲ್ಲಿ ಕರ್ಕೊಂಡೋಗಿ ಅಲ್ಲಿ SIR ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ.
ಅವರ ಮತ ಡಿಲೀಟ್ ಆಗುತ್ತೆ ಅಂತ ಹೇಳಿ ಭಯ ಹುಟ್ಟಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನುವ ಆರೋಪ. ಏನ್ ಹೇಳ್ತೀರಾ? ಇಲ್ಲ, ಇದು ನಮಗೆ ನಾವು ಮಾಡ್ತಾ ಇಲ್ಲ. ಇವ್ರು ಹಿಂದೆ ಮಾಡಿರುವಂತ ಬೇರೆ ರಾಜ್ಯಗಳ SIR ಯಾವ ರೀತಿ ನಡೆದಿದೆ ಅಂತ ಹೇಳಿ ಇಡೀ ಎಲ್ರಿಗೂ ಗೊತ್ತಿದೆ. ಅವರ ಗುರಿ ಅಲ್ಪಸಂಖ್ಯಾತರನ್ನೇ ಅವರ ಗುರಿಯಾಗಿ ಇಟ್ಕೊಂಡು ಮಾಡಿರುವಂತದ್ದು ಉದಾಹರಣೆ ಬೇಕಾದಷ್ಟಿದೆ. ಈಗ ನಮ್ಮ ವಿಶ್ಲೇಷಕರು ಹೇಳ್ತಾ ಇದ್ರು ಪಾರದರ್ಶಕತೆ ಬೇಕು ಅಂತ. ಖಂಡಿತ ನಾನು ಅವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ. ಈ ಪಾರದರ್ಶಕತೆ ಇಲ್ಲದೆ ಇರೋದೇ ನಮಗೆ ಅವರ ಮೇಲೆ ಇರುವಂತಹ ಒಂದು ಅನುಮಾನ. ಹಾಗಾಗಿ SIR ಮಾಡಲೇಬೇಕು ಅನ್ನೋದಾದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಹತ್ತಿರದಲ್ಲಿದೆ ಆ ರಾಜ್ಯಗಳು ಮಾತ್ರ ಜ್ಞಾಪಕ ಬರ್ತಾವ ಇವರಿಗೆ. ಇದಕ್ಕಿಂತ ಮುಂಚೆ ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ಆಯ್ತಲ್ಲ, ಅಲ್ಲೆಲ್ಲ ಆ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಡಲಿಲ್ಲ? ಇವ್ರ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತೆ. ನಿಯಮಿತವಾಗಿ ಒಂದು ಹಂತದಲ್ಲಿ ವೆಸ್ಟ್ ಬೆಂಗಾಲಲ್ಲಿ 92 ಲಕ್ಷ ಮತಗಳನ್ನ ಇವರು ತೆಗೆದ್ರು. 32ರಿಂದ 35 ಲಕ್ಷ ಜನ ಕೋರ್ಟ್ಗೆ ಹೋದ್ರು. ನಾವು ನ್ಯಾಯಬದ್ಧವಾಗಿ ಮತದಾನದ ಹಕ್ಕುಳ್ಳವರು, ನಮಗೆ ಹಕ್ಕನ್ನ ಕೊಡಿ ಅಂದಾಗ ನ್ಯಾಯಾಲಯವು ಆದೇಶ ಮಾಡ್ತು. ಸುಪ್ರೀಂ ಕೋರ್ಟ್ ಕೊಟ್ರ ಇವರು ಮತದಾನದ ವಂಚಿತರಾದ್ರಲ್ಲ, ಅವರು ಮತದಾನದ ವಂಚಿತರಾದ್ರು 3,000 ಜನಕ್ಕೆ ಮಾತ್ರ, 3 ಲಕ್ಷ ಮಾತ್ರ. ಇನ್ನು ಮಿಕ್ಕಿದವರೆಲ್ಲ ಮತದಾನದಿಂದ ವಂಚಿತರಾದ್ರಲ್ಲ. ಅಥವಾ ನಾನು ಹೇಳೋದಲ್ಲ, ದಾಖಲೆ ಇದೆ. ಬಟ್ ಅವ್ರೇನ್ ಪಾಪ ಮಾಡಿದ್ರು? ಅದೇ ರೀತಿ ನೀವು ಮಾಡೋದಾದ್ರೆ, ನೀವು ಅಷ್ಟೊಂದು ಸತ್ಯ ಹರಿಶ್ಚಂದ್ರರೇ ಆಗಿದ್ರೆ ಭಾರತ ದೇಶದಲ್ಲೇ ಏಕಕಾಲದಲ್ಲಿ SIR ಪ್ರತಿಕ್ರಿಯೆ ಮಾಡಿ. ಒಂದು ದಿನಾಂಕದಿಂದ ಇನ್ನೊಂದು ದಿನಾಂಕದವರೆಗೂ ಒಂದು ಸಮಯ ನಿಗದಿಪಡಿಸಿ ಮಾಡಿ. ಅದು ಬಿಟ್ಬಿಟ್ಟು ನೀವು ಎಲ್ಲೆಲ್ಲಿ ನಿಮ್ಮ ವಿರೋಧಿ ಸರ್ಕಾರಗಳು ಇದೆಯೋ, ವಿರೋಧ ಪಕ್ಷದ ಸರ್ಕಾರಗಳು, ಅಲ್ಲಿ ಮಾತ್ರ SIR ತರೋದು. ಕರ್ನಾಟಕದಲ್ಲಿ 82 ಲಕ್ಷ ಮತಗಳನ್ನು ಡಿಲೀಟ್ ಮಾಡಕ್ ಕೊಟ್ಟಿದ್ದೀರಿ ನೀವು. ತಮಿಳುನಾಡಿನಲ್ಲಿ ಯಾರ ಸರ್ಕಾರ ಇದೆ ಸರ್? ತಮಿಳುನಾಡಲ್ಲಿ ನಾವು ತಿರಸ್ಕೃತರು, ಅವರು ತಿರಸ್ಕೃತರೆ. ಆಯ್ತಾ ಸರ್? ಆಯ್ತು, ಅಲ್ಲಿ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಜಾಗೃತಿ ಸ್ಟಾರ್ಟ್ ಆಗಿತ್ತು. ಅದನ್ನ ಇಲ್ಲಿ ನಿಮ್ಮನ್ನು ಫೇಲ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಫೇಲ್ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳಬೇಕು, ಇವರು ಸರ್ಕಾರವೇ ನೀಡಿರುವಂತಹ ಆಧಾರ್ ಕಾರ್ಡ್, ಮತದಾರರ ಚೀಟಿ, ಪ್ಯಾನ್ ಕಾರ್ಡ್, ಈ ಪಾಸ್ಪೋರ್ಟ್, ಇದ್ಯಾವುದು ಇವರು ಈ ದೇಶದ ಪ್ರಜೆಗಳು ಅನ್ನೋದಕ್ಕೆ ಹಕ್ಕೇ ಇಲ್ವಂತೆ. ಅದ್ಯಾವುದು ನಡೆಯಲ್ಲ. ಇದನ್ನು ಕೊಟ್ಟವ್ರು ಯಾರು? ದಾರಿಯಲ್ಲಿ ಹೋಗೋ ದಾಸಯ್ಯ ಕೊಟ್ಟ. ಒಂದು ಏನು ಮತದಾರರ ಚೀಟಿ ಕೊಟ್ಟಿದ್ಯಾರು? ಚುನಾವಣಾ ಆಯೋಗ ತಾನೇ ಇವತ್ತೇನ್ ಮಾಡ್ತಾ ಇದೆ? ಚುನಾವಣಾ ಆಯೋಗ ಸುಮ್ಮನೆ ಕೊಡುತ್ತೆ ಸರ್ ಮತದಾರರ ಚೀಟಿಯನ್ನು. ಅಗತ್ಯ ದಾಖಲೆಯನ್ನು ಕೊಡಬೇಕಲ್ವಾ? ಅಲ್ಲ ಸರ್, ನೀವು ಈ ದೇಶದ ನಾಗರಿಕರು ಅಂತ ಹೇಳ್ಕೋಬೇಕಾದ್ರೆ ಚುನಾವಣಾ ಆಯೋಗ ಕೊಟ್ಟಿರುವಂತ ಮತದಾರರ ಪಟ್ಟಿನೇ ನೀವು ಮತದಾರರ ಒಂದು ಐಡೆಂಟಿಫಿಕೇಶನ್ ಅದು ಊರ್ಜಿತ ಅಲ್ಲ, ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂದ್ಮೇಲೆ, ಆಮೇಲೆ ಪಾಸ್ಪೋರ್ಟ್ ಭಾರತ ದೇಶದ ಪ್ರಜೆ ಅನ್ನೋದಕ್ಕೆ ಇದಕ್ಕೆ ಸಾಲದಂತೆ. ಹಾಗಾದ್ರೆ ವಿದೇಶಗಳಿಗೆ ಹೋಗಿರೋರೆಲ್ಲ ನುಸುಳುಕೋರ್ರ? ಸರ್, ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ ಸರ್. ಈಗ ಅಗತ್ಯ ದಾಖಲೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಗತ್ಯ ದಾಖಲೆಯನ್ನ ಕೊಡೋದು ಕಷ್ಟವಾಗುತ್ತೆ ಹೇಗೆ? ಈ ದಾಖಲೆನ ನಾವು ತಯಾರು ಮಾಡಿಕೊಂಡಿರುವಂತಹ ದಾಖಲೆನ ಅಥವಾ ಸರ್ಕಾರ ಕೊಟ್ಟಿರೋ ದಾಖಲೆನ? ಇವೆಲ್ಲ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಇವೆಲ್ಲ ಯಾರು ಕೊಟ್ಟಿರೋದು ಸರ್? ಅದೇ ದಾಖಲೆಯನ್ನ ಅವರು ಕೇಳ್ತಾ ಇರೋದು. ಅವ್ರಿಗೆ ಆ ದಾಖಲೆಯನ್ನು ಕೊಡೋದಕ್ಕೆ ಆಗಲ್ವಾ? ಹಾಗಾದ್ರೆ ಆ ದಾಖಲೆಗಳು ನಡೆಯಲ್ವಂತೆ. ಯಾರು ಹೇಳಿದ್ದು? ಕೇಳಿ ಸರ್, ಒಂದ್ಸರಿ ಕೇಳಿ ನೋಡಿ. ರತನ್ ಅವರೇ, ಎಸ್ ಕಂಟಿನ್ಯೂ ಮಾಡಿ. ನೋಡಿ, ಇದೇ ಹೇಳ್ತಿರುವಂಥದ್ದು ನಾನು ಮಿಸ್ಇನ್ಫಾರ್ಮೇಷನ್ ಕಾಂಗ್ರೆಸ್ನವರು ಹರಡ್ತಿರೋದು ಅಂತ. ಇವಾಗ ಇವ್ರು ಹೇಳಿದ್ರು ಚುನಾವಣೆ ಬಂದ ತಕ್ಷಣನೇ ಇವರು SIR ಮಾಡ್ತಾರೆ, ಅದರಿಂದಾಗಿ ಗೆಲ್ತಾರೆ ಅಂತ. ಒಂದು ವೇಳೆ ಅದು ಸತ್ಯ ಆಗಿದ್ದಿದ್ರೆ ನಾವು ಕೇರಳದಲ್ಲಿ ಗೆಲ್ಬೇಕಾಗಿತ್ತು. ಕೇರಳದಲ್ಲಿ ಕೇವಲ 3 ಸೀಟ್ ವಿನ್ ಆಗಿರೋದು ನಾವು, ಅಲ್ವಾ? ನಿಮ್ಗೆ ಅಲ್ಲಿ ಅಸ್ತಿತ್ವನೇ ಇಲ್ವಲ್ಲ. ಗೆದ್ದಿರೋದೇ ಹೆಚ್ಚು. SIR ಮಾಡ್ತೀವಿ, SIR ಮಾಡ್ತೀವಿ, SIR ಮಾಡಿದ್ವಿ, ನಿಮ್ದೆಲ್ಲ ಓಟ್ ಕಿತ್ತಾಕಿದ್ವಿ, ನಮ್ದು ಮಾತ್ರ ಇಟ್ಕೊಂಡ್ವಿ, ನಾವು ವಿನ್ ಆಗಕ್ ಆಗ್ತಾ ಇರ್ಲಿಲ್ವಾ? ಪಶ್ಚಿಮ ಬಂಗಾಳದಲ್ಲಿ ರತನ್ ಅವರೇ, ತಮಿಳುನಾಡಲ್ಲಿ ಬರ್ತೀನಿ ನಿಮ್ಮ ಹತ್ರ. ಮಹಿಳಾ ಸಬಲೀಕರಣ ಅಂತೇಳಿ ಚಾಂದ್ ಅವರೇ, ಒಂದ್ ನಿಮಿಷ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಗೊಂದಲ ಅಂತೂ ಖಂಡಿತವಾಗ್ಲೂ ಈ SIR ಪ್ರಕ್ರಿಯೆಯಲ್ಲಿ ಇದೆ. ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು, ಆದ್ರೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಲಿಲ್ಲ. ಹಾಗೇನೆ ಇಲ್ಲಿ ಅಗತ್ಯ ದಾಖಲಾತಿಗಳ ವಿಚಾರದಲ್ಲೂ ಒಂದಷ್ಟು ಗೊಂದಲಗಳಿವೆ.